ಗೈಸ್ ಮದ್ವೆ ಆಗಿದೆ ಅಂದ್ರೆ ಆತರ ಕಾಣಿಸಲ್ವಂತೆ. ಸುಮ್ನೆ ಅಂದೆ ಭಯ್ಯ, ಮದ್ವೆ ಆಗಿಲ್ಲ. 3 ಸೀರೆ, ನನಗೊಂದು, ನಮ್ಮ ಅಮ್ಮನಿಗೊಂದು, ಮತ್ತೆ ನಮ್ಮ ಮನೆ ಕೆಲಸದ ಅಂಟಿಗೊಂದು. ಅವ್ರಿಗೇನ್ ಬಂದಾದ್ಮೇಲೆ ಯಾಕಾದ್ರೂ ಬಂದು ಸತ್ರು ಚಿಕ್ಕಪೇಟೆಗೆ ಬರಬಾರ್ದು ನಾವು ಶಾಪಿಂಗ್ ಮಾಡಕ್ಕೆ ಅನ್ಸುತ್ತೆ. ಇದೇ ದುಡ್ಡಲ್ಲಿ ಐಕ್ಯದಲ್ಲಿ ಹೋಗಿ ತರ್ಬೋದಿತ್ತು ನಾನು. ಕರ್ಟನ್ಸ್ಗೆ 4710 ರೂಪಾಯಿ ಆಗೈತಿ. ಎಲ್ಲಂದ್ರಲ್ಲಿ ಉಗಿತಾರೆ, ಎಲ್ಲಂದ್ರಲ್ಲಿ ಗೈಸ್. ಇದೆಲ್ಲ ನಂಬ್ತೀರಾ, ಜಸ್ಟ್ 150 ರುಪೀಸ್. ಇದನ್ನು ತಗೊಂಡೆ 2 ಅಮ್ಮನ ರೂಮ್ಗೆ. ಅಮ್ಮನ ರೂಮಲ್ಲಿ ದೊಡ್ಡ ವಿಂಡೋ ಇರೋದ್ರಿಂದ 2 ಚೂಸ್ ಮಾಡಿರೋದು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಯಾಸಿನಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೈಮ್ ನೋಡಿ, ಆಲ್ರೆಡಿ 3:43 ಆಗಿಬಿಡುತ್ತೆ. ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ. ಮನೆಗೆ ಸ್ವಲ್ಪ ಕರ್ಟನ್ ಬೇಕಿತ್ತು, ಅಂದರೆ ಈ ಬೆಂಗಳೂರು ಮನೆಗೆ ಅಷ್ಟೇ ಇವಾಗ ಶಾಪಿಂಗ್ ಇರೋದು, ಇನ್ಯಾವ ಮನೆಗೂ ಅಲ್ಲ. ಕರ್ಟನ್ ಬೇಕಿತ್ತು. ಸೊ ಕರ್ಟನ್ ತಗೊಂಡು ಹಂಗೆ ಒಂದು ಹಬ್ಬಕ್ಕೆ ನಮ್ಮ ಅಮ್ಮಂಗೆ ಸ್ಯಾರಿ ತೊಗೊಂಡು, ನನಗೆ ಸ್ಯಾರಿ ತೊಗೊಂಡು, ನಾನು ಡ್ರೆಸ್ಸಸ್ ಎಲ್ಲ ಆಲ್ರೆಡಿ ಒಂದು 3-4 ತೊಗೊಂಡ್ಬಿಟ್ಟಿದ್ದೀನಿ ಹಬ್ಬಕ್ಕೆ ಅಂತ ಮಿಂತ್ರದಲ್ಲಿ. ಬಟ್ ನಮ್ಮ ಅಮ್ಮಂಗೆ ಒಂದು ಸ್ಯಾರಿ ತೊಗೊಂಡು, ನಾನೊಂದು ತೊಗೊಂಡು ಬರೋಣ ಅಂತ ಏನೇನೋ ಇನ್ನೂ ತುಂಬ ಶಾಪಿಂಗ್ ಇದೆ. ಸೊ ಹೋಗ್ತಾ ಇದ್ದೀನಿ. ಓದಿದ ತಕ್ಷಣ ಎಲ್ಲ ಸಿಕ್ಕಿದ್ರೆ ಸಾಕಪ್ಪ, ಲೇಟ್ ಆದರೆ ಟೆನ್ಷನ್ ಆಗಿಬಿಡುತ್ತಲ್ಲ, ಅದಕ್ಕೆ. ಸೊ ಕಂಟಿನ್ಯೂ ಮಾಡ್ತೀನಿ. ಚಿಕ್ಕಪೇಟೆಗೆ ಹೋದ್ಮೇಲೆ ಅಥವಾ ರೋಡಲ್ಲಿ ಹೋಗ್ಬೇಕಾದ್ರೂ ಏನಾದರೂ ಬ್ಲಾಗ್ ಮಾಡುವಂತಹ ವಿಡಿಯೋ ಇದ್ರೆ ಆ್ಯಡ್ ಮಾಡ್ತೀನಿ. ಓಕೆ ಗೈಸ್, ನೋಡಿ ಇದೆ ಚಿಕ್ಕಪೇಟೆ. ಯವ್ವಾ ದೇವ್ರೇ ದೇವ್ರೆ, ಯಾರಿಗೆ ಬೇಕಪ್ಪ ಈ ಶಾಪಿಂಗು. ಇಲ್ಲಿ ನೋಡಿ, ನಾಯಿ ಅಂತೀನಿ, ಕಾಗಿ ಕಕ್ಕ ಮಾಡ್ಬರಿದೆ. ಇದರಲ್ಲಿ ನಮ್ಮ ಕಾರ್ ತಂದಿದ್ದಕ್ಕೆ ಯಪ್ಪ ಆಗಲ್ಲ ಗುರು, ಯಾಕಾರು ತಂದ್ವಿ ಅನಿಸ್ತೈತೆ ನನಗೆ ಇವಾಗ ತಾನೇ ಕಾರ್ನ. ಮೆಟ್ರೋ ಸ್ಟೇಷನ್ ಹತ್ರ ಹೋಗಿ ನಿಲ್ಲಿಸಿ ಆಮೇಲೆ ಹೋಗ್ಬೇಕು. ಗೈಸ್, ಇಲ್ಲಿ ಬರೋಕ್ಕೂ ಮುಂಚೆ ಆರಾಮಾಗಿ ಬಂದ್ಬಿಡ್ತೀವಿ. ಬಂದಾದ್ಮೇಲೆ ಯಾಕಾದ್ರೂ ಬಂದು ಸತ್ರು ಚಿಕ್ಕಪೇಟೆಗೆ ಬರಬಾರ್ದು ನಾವು ಶಾಪಿಂಗ್ ಮಾಡೋಕ್ಕೆ ಅನ್ಸುತ್ತೆ. ಬಟ್ ಹೋಲ್ಸೇಲಾಗೆಲ್ಲ ಇಲ್ಲೇ ಸಿಗುತ್ತಲ್ಲ. ಸೊ ಹಾಗಾಗಿ ಬಂದ್ಬಿಡಿ, ಏನು ಮಾಡೋಕ್ಕೆ. ಇವತ್ತು ನಾನು ಅಂದ್ಕೊಂಡೆ ಟ್ಯೂಸ್ಡೇ ಎಲ್ಲ ವರ್ಕಲ್ಲಿ ಬ್ಯುಸಿ ಇರ್ತಾರೆ, ಯಾರು ಇರಲ್ಲ ಅಂತ. ಯಪ್ಪ, ಎಲ್ಲಿ ಈ ಇದರಲ್ಲಿ ಯಾವುದ್ರಲ್ಲದು ಎಣೆ ಎಲ್ಲ ಹಾಕ್ತಾರಲ್ಲ, ಅದ್ಯಾವುದು ಹೆಣ ಎಲ್ಲ ಸುಡ್ತಾರಲ್ಲಪ್ಪ ಅಲ್ಲಿ, ಸ್ಮಶಾನನೇನೋ ಆಯ್ತಲ್ಲ, ಶ್ರೀರಾಮ್ಪುರ ಹತ್ರ. ಅದೇನೋ ಬೈಕ್ ಬರ್ತಿಲ್ಲ. ಅಲ್ಲಿ ಜನ ಇಲ್ಲ ಅಂದ್ರೂ ಈ ಚಿಕ್ಕಪೇಟೆಯಲ್ಲಿ ಮಾತ್ರ ಕಮ್ಮಿ ಇಲ್ಲ ಅಪ್ಪ. ದೇವ್ರೇ ದೇವ್ರೆ, ಎಲ್ಲಂದ್ರಲ್ಲಿ ಉಗಿತಾರೆ, ಎಲ್ಲಂದ್ರಲ್ಲಿ ಸ್ವಲ್ಪ ಇದೀ ಓಕೆ ಏರಿಯಾ ಅಂತದ್ದೇ ಅಷ್ಟು ಜನ ಇರ್ತಾರೆ ಗೊತ್ತು. ಹಂಗನ್ಬಿಟ್ಟು ನಾವು ನೀಟಾಗಿರ್ಬೇಕು ತಾನೆ, ಕ್ಲೀನಾಗಿರ್ಬೇಕು ತಾನೆ. ಸೊ ಗೈಸ್, ಅಲ್ಲಿ ಕಾಣಿಸಿದ್ಯಲ್ಲ ಅದೆಲ್ಲ ಟೀಪೈ ಕವರ್ಸ್. ಸೊ ನೋಡೋಣ, ಸೆಲೆಕ್ಟ್ ಮಾಡ್ತೀನಿ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಇಲ್ಲಿರೋದೆಲ್ಲ ಕರ್ಟನ್ಸ್ ಅಲ್ವಾ. ಸೆಲೆಕ್ಟ್ ಮಾಡಿ ಯಾವುದು ಏನು ಅಂತ ನಿಮಗೆ ಹೇಳ್ತೀನಿ. ಇವಾಗ ತಾನೇ ಬಂದಿರುವಂತಹದ್ದು ತಗೊಳ್ಳೋಣ. ಅದು ಟೀಪೈ ಕವರ್ಸು ಇವರಿಗೆ ಫ್ರೀ ಪ್ರಮೋಷನ್ ಆಗ್ತಿದೆ ನನ್ನ ಕಡೆಯಿಂದ ಚಿಕ್ಕಪೇಟೆಯಲ್ಲಿ. ಸೊ ಗೈಸ್, ಫೈನಲಿ ನಾವು ಕರ್ಟನ್ನ ಸೆಲೆಕ್ಟ್ ಮಾಡಿದ್ವಿ. ನಾನು ಯಾವ ಥರ ಸೆಲೆಕ್ಟ್ ಮಾಡಿದೆ ಅಂತ ಅಂದರೆ, ಸಮ್ಟೈಮ್ಸ್ ಮನೇಲಿ ಯಾರು ಇರಲ್ಲ, ರಿಂಗ್ ಲೈಟ್ ನಾನೇ ಯೂಸ್ ಮಾಡ್ಕೊಂಡು ವೀಡಿಯೋ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ನನ್ನ ರೂಮ್ಗೆ ಈ ಒಂದು ಕರ್ಟನ್ನ ತೊಗೊಂಡೆ. ಇದನ್ನು 3 ತೊಗೊಂಡಿದ್ದೀನಿ, ಏಕೆಂದರೆ ನನ್ನ ರೂಮಲ್ಲಿ 2 ವಿಂಡೋಸ್ ಇದೆ. ಒಂದು ಸ್ಮಾಲ್ ವಿಂಡೋ, ಇನ್ನೊಂದು ದೊಡ್ಡದು. ಸೊ ಹಾಗಾಗಿ ಇದನ್ನು 3 ತೊಗೊಂಡಿದ್ದೀನಿ. ಚೆನ್ನಾಗಿದೆ ಅಲ್ಲ, ಈ ಫ್ರೇಮಲ್ಲಿ ನಿಂತ್ಕೊಂಡು ನಾನು ವೀಡಿಯೋ ಮಾಡೋಕ್ಕೆ ಹೇಳೋದು. ಆ್ಯಂಡ್ ನೆಕ್ಸ್ಟ್ ಇದನ್ನು ತೊಗೊಂಡೆ 2 ಅಮ್ಮನ ರೂಮ್ಗೆ. ಅಮ್ಮನ ರೂಮಲ್ಲಿ ದೊಡ್ಡ ವಿಂಡೋ ಇರೋದ್ರಿಂದ 2 ಚೂಸ್ ಮಾಡಿರೋದು. 2 ಚೆನ್ನಾಗಿದೆ ಅಲ್ಲ, ಇದನ್ನು ಬೇಕಾದ್ರೆ ನಾನು ಎಕ್ಸ್ಚೇಂಜ್ ಮಾಡ್ಕೊಬೋದು.
ಆ್ಯಂಡ್ ಲಾಸ್ಟ್ ನನ್ನ ತಮ್ಮನ ರೂಮಿಗೆ ಇದು 5 ಫೀಟ್ ಅಲ್ವಾ ಸರ್? 5 ಫೀಟ್ ಇರೋದು. ಇದು 2. ಸೊ ಇದು 2, ಇದು 3. ಸದ್ಯಕ್ಕೆ ಕರ್ಟನ್ ಕತೆ ಮುಗೀತು. ಸೊ ನೆಕ್ಸ್ಟ್ ಏನು ತೊಗೋಬೇಕಂತ ಹೇಳ್ತೀನಿ, ವೇಟ್ ಮಾಡಿ. ಸೊ ಇದು ಮೈಸೂರು ಸಿಲ್ಕ್ ಸ್ಯಾರಿನಾ? ಇದು ಮೈಸೂರು ಸಿಲ್ಕ್ ಸ್ಯಾರಿ ಅಂತೆ. ನಮ್ಮ ಅಮ್ಮಂಗೆ 1800 ರುಪೀಸ್, ಸ್ವಲ್ಪ ಜಾಸ್ತಿ ಆಯಿತು. ಇದೇನು ಒರಿಜಿನಲ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಲ್ವಾ ಬ್ರೋ, ಸೆಮಿ ಅದ್ರ ಅಂದರೆ ಕೈಂಡ್ ಆಫ್ ಆ ಥರ. ಕಲರ್ ಚೆನ್ನಾಗಿದೆಯಾ ಅಂದರೆ ನಮ್ಮಮ್ಮ ನನ್ನಷ್ಟೇ ಕಲರ್ ಇದ್ದಾರಲ್ವಾ, ಸೊ ನನಗೆ ಚೆನ್ನಾಗಿ ಕಾಣಿಸಿದ್ರೆ ನಮ್ಮ ಅಮ್ಮಂಗೆ ಚೆನ್ನಾಗಿ ಕಾಣಿಸ್ದಂಗೆ. ಅದಕ್ಕೆ ಏನು ತಗೊಡ್ಬೇಕಲ್ಲ ಆಂಟಿ ಮಕ್ಕಳು ಹಬ್ಬಕ್ಕೆ. ಏನು ನಮ್ಮ ಅಮ್ಮಂಗೆ ಎಷ್ಟು ಕೊಟ್ಟರು ಬೇಡ ಅಂತ ಹೇಳಲ್ಲ. 1000 ಸೀರೆ ತಗೊಂಡೋಗಿ ಕೊಟ್ಟರು ಬೇಕು 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 ಅಂತ. ಚೆನ್ನಾಗಿದೆ ಇದು ಪಕ್ಕ, ಬಟ್ ಇದಕ್ಕೆ 1200 ರುಪೀಸ್ ಕೊಡ್ತೀನಿ. ನೀವು ಕೊಡ್ಬೇಕು ಹಬ್ಬಕ್ಕೆ. ಹಂಗೆಲ್ಲ ನೀವು ಹೆಣ್ಮಕ್ಳಿಗೆ ಕೊಡಲ್ಲ ಅನ್ಬಾರ್ದು. 1800 ರೂಪಾಯಿ ಹೇಳ್ತಿದ್ದಾರೆ ಆಂಟಿ. ಅದು ಇದು ಮೈಸೂರು ಸಿಲ್ಕ್ ಸ್ಯಾರಿನೂ ಅಲ್ಲ, ಅಂದರೆ ಸೆಮಿ ಅದೇ ಥರ ಇರುತ್ತೆ, ಬಟ್ ಅದಲ್ಲ. ಕೊಡ್ತೀರಾ? ಕೈಸಿ ಚೆನ್ನಾಗಿದೆ ಇಲ್ವಾ ಅಂತ ಕಾಮೆಂಟ್ ತಿಳಿಸಿ. ಅರ್ಥ ಆಯ್ತಾ? ಆ್ಯಂಡ್ ನನಗೆ ಒಂದು ಸೀರೆ ನೋಡಿದ್ದೀನಿ, ಇದು ತೋರಿಸ್ತೀನಿ. ಎಲ್ಲಿ ಫಸ್ಟ್ ಕೊಟ್ಟಿದ್ದು? ಇಲ್ಲ ನೋಡಿ, ಇದು ನನಗೆ. ಇದು 1000. ಅವಾಗಲೇ 200 ಅಂದ್ರಿ, 1200 ಅಂದ್ರಿ. ನಮಗೆ ಬಾರ್ಗಿನ್ ಮಾಡಕ್ಕೆ ನಮ್ಮ ಅಮ್ಮ ಬಂದರೆ ಇದಕ್ಕೆ 700 ರೂಪಾಯಿ ಮೇಲೆ 1 ರೂಪಾಯಿ ಕೊಡಲ್ಲ. ನನಗೆ ಚೆನ್ನಾಗಿ ನೋಡೋಣ ಏನಾಗುತ್ತೆ. ಕಮ್ಮಿ ಕೊಟ್ಟರೆ ಇದನ್ನ 700 ರೂಪಾಯಿ ಕೊಟ್ಟರೆ ತಗೋತೀನಿ. ಫಸ್ಟ್ ನಮ್ಮ ಅಮ್ಮಂಗೆ ತೋರಿಸೋದು 1000 ರೂಪಾಯಿ ಕೊಟ್ಟರೆ ತಗೋತೀನಿ. ಇಲ್ಲ ನೋಡೋಣ ಏನಾಗುತ್ತೆ ಅಂತ ಹೇಳ್ತೀನಿ. ಬೇಕು ತಾನಷ್ಟೇ. ಸೊ ಗೈಸ್, ಅದು 2 ಬೇಡ ಅಂತ ಫೈನಲ್ ಇವಾಗ ಏನು ಗೊತ್ತಾ, 3 ಸೀರೆ, ನನಗೊಂದು, ನಮ್ಮ ಅಮ್ಮನಿಗೊಂದು, ಮತ್ತು ನಮ್ಮ ಮನೆ ಕೆಲಸದಂಟಿಗೊಂದು. ಅವ್ರಿಗೇನು ಕಮ್ಮಿ ಇದೆ ಅಂತ ತಗೊಂತಿಲ್ಲ, ಸೇಮ್ ಪ್ರೈಸೇ. ಇದು ನಂದು ಅಂತ ಅಂದ್ಕೊಂಡಿದ್ದೀನಿ. ಇದು ನಂದು, ಇದು ನಮ್ಮ ಅಮ್ಮಂದು. ಇದು ನಮ್ಮ ಅಮ್ಮಂದು. ನೋಡೋಣ, ಆಂಟಿಗೆ ಕೊಡ್ತೀನಿ 3ನೂ. ಯಾವ ಸೆಲೆಕ್ಟ್ ಮಾಡ್ತಾರೆ ಗೆದ್ಕೊಂಡು ಮಿಕ್ಕಿದ್ದು ಮಾಡೋಣ. ಆಮೇಲೆ ಇದೊಂದು, ಇದು ಕೆಲಸದಂಟಿಗೆ. ನಮ್ಮದು ಒಂಟಿ ಮಂಡ್ಯ, ಬಟ್ ಫ್ಯಾಮಿಲಿ ಎಲ್ಲ ಇರೋದು ಬೆಂಗಳೂರಲ್ಲಿ. ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿದೆಯಾ? ಸರಿ ಬಿಡು ಸಾಕು ಆಂಟಿ. ಇದು 950 ರುಪೀಸ್ ಮಾತಾಡಿದ್ದೀನಿ, ತಗೊಳ್ಳಿ ನೀವೊಂದು. ಸ್ಟಾರ್ಟ್ ಮಾಡು. ಅದೇ ಕೊಡಿ, ಬ್ಲೂನೇ ಕೊಡಿ, ಚೆನ್ನಾಗಿದೆ. ಸೊ ಗೈಸ್, ಇವಾಗ ನನಗೆಲ್ಲ ಶಾಪಿಂಗ್ ಆಯಿತು. ಸೊ ಹಾಗೆ ನಮ್ಮ ಪಾಪುಗೆ ಬೇಡ, ಇದು ನಮ್ಮ ಪಾಪುಗೆ ತಗೊಳ್ಳೋಣ ಅಂದ್ಕೊಂಡು ಬಂದೆ. ಸೊ ಅವಳಿಗೆ ಇದೆಲ್ಲ ಆರಾಮಾಗಿ ನೋಡಿ, ಪಾಪು ಬಟ್ಟೆ ನೀಟಾಗಿ ತೊಗೋಬೋದು ನೋಡಿ. ಇದು ಓಕೆ, ಅದಿರಲಿ ಬಿಡಿ. ಇದು ಒಂದು ಸೆಟ್ ತೊಗೊಂಡೆ ನಾನು, ಇದು ಒಂದು ಸೆಟ್ಟು, ಮತ್ತು ಇದು ಒಂದು ತೊಗೊಂಡೆ. ಮನೆಗೆ ಹೋಗೆಲ್ಲ ಏನು ವೀಡಿಯೋ ಮಾಡಲ್ಲ, ಏನು ತೊಗೊಂಡೆ ಏನು ಬಿಟ್ಟೆ ಅಂತ ಇಲ್ಲೇ ಮಾಡಿಬಿಡ್ತಾಯಿದ್ದೀನಿ. ಸೊ ನೋಡಿ, ಇದು 2 ಸೆಟ್ ಅಂತ. ಇದು ಕ್ಯೂಟಾಗಿದೆ ಅಲ್ಲ? ಇದಕ್ಕೆ ಶಾರ್ಟ್ ಚಡ್ಡಿ 3 ಸೆಟ್. ಆ್ಯಂಡ್ ಇದೊಂದು ನೋಡಿ, ನನಗೆ ಆ್ಯಕ್ಚುಲಿ ಈ ಥರ ತುಂಬ ಇಷ್ಟ ಪಾಪುಗಳಿಗೆ ಹಾಕೋಕ್ಕೆ. ಇದೊಂದು 4 ಸೆಟ್. ಆ್ಯಂಡ್ ಇದೊಂದು ಗೈಸ್, ಇದೆಲ್ಲ ನಂಬ್ತೀರಾ, ಜಸ್ಟ್ 150 ರುಪೀಸ್ ಒಂದೊಂದು ಸೆಟ್ಟು. ಆರಾಮಾಗಿ ಬಂದು ತೊಗೋಬೋದು. ಅದೊಂದು ತೊಗೊಂಡ್ವಿ, 5 ಸೆಟ್ ಆಯಿತಾ. ಇದೊಂದು ಆರಾಮಾಗಿ ಹಾಕ್ಬೋದು, ಇನ್ನೇನು ಸಮ್ಮರ್ ಮುಗಿದ್ಮೇಲೆ. ಇದೊಂದು ತೊಗೊಂಡಿದ್ದೀನಿ. ಮತ್ತು ಇದೊಂದು 6 ನೋಡಿ, 7, 8, 9, 10. ಸೊ ಇದರಲ್ಲೇ ನಾನು 5 ತೊಗೊಂಡ್ಬಿಟ್ಟಿದ್ದೀನಿ, ಆರಾಮಾಗಿ ಹಾಕ್ಕೊಳ್ಳಿ ಅಂತ ಹೇಳಿ. ಸೊ ಟೋಟಲಿ 10 ಸೆಟ್ ತೊಗೊಂಡಿದ್ದೀನಿ. ಸ್ಯಾರಿ ತೊಗೊಂಡಿದ್ದೀನಲ್ವ, ಸ್ಯಾರಿ ತೊಗೊಂಡ್ಮೇಲೆ ಸ್ಯಾರಿ ಒಳಗಡೆ ಪೆಟಿಕೋಟ್ ತೊಗೊಬೇಕಲ್ವ. ಸೊ ಈಗ ಪೆಟಿಕೋಟ್ ಯಾವುದೇ ತೊಗೋತಿದ್ದೀನಿ ಅಂತ ಅದನ್ನು ವಿಡಿಯೋ ಮಾಡ್ತೀನಿ, ವೆಯ್ಟ್ ಮಾಡಿ. ಹೇಳ್ತೀನಿ ನಾನು. ಗೈಸ್, ಏನು ಗೊತ್ತಾ,
ನಿಜವಾಗ್ಲು ಈಗ ಹೇಳ್ತೀನಿ ಹೇಟ್ ಕಮೆಂಟ್ಸ್ ಬರುತ್ತೆ ನಿಜ ಬಂದ್ರು ಚಿಕ್ಕಪೇಟೆ ಹೋಲ್ಸೇಲ್ ಆಕ್ಚುಲಿ ರಿಟೇಲ್ ಇಲ್ಲ. ಏನ್ ಗೊತ್ತಾ, ಕರ್ಟನ್ಸ್ ತಗೊಂಡ್ವಿ ಅಲ್ವಾ, ನಾನು ಕರ್ಟನ್ಸ್ ಹೇಳ್ದೆ ಅಲ್ವಾ, ಇದೇ ದುಡ್ಡಲ್ಲಿ ಐಕ್ಯದಲ್ಲಿ ಹೋಗಿ ತರ್ಬೋದಿತ್ತು ನಾನು. ಕರ್ಟನ್ಸ್ಗೆ 4710 ರೂಪಾಯಿ ಆಗೈತಿ. ಅಲ್ಲಿ ಸೀರೆ ತಗೊಂಡ್ವಿ, ಅದಕ್ಕೆ ಎಷ್ಟಾಯ್ತು, 3600 ರೂಪಾಯಿ ಆಯ್ತು. ಯಾವ ಏರಿಯಾದು ಹೇಳಿದ್ರಿ? ಏನು ಎಲ್ಲಿ ಎಲ್ಲಿ ಸಿಗೋದು? ಐಕ್ಯ ಐಕ್ಯ ಅವರು ಇಲ್ಲಿಂದ ಬಂದ್ಬಿಟ್ಟು ತಗೊಂಡು ಹೋಗ್ತಾರೆ. ಅವೆಲ್ಲ ಬ್ರ್ಯಾಂಡ್ ಬ್ರೋ, ಏನ್ ಬ್ರ್ಯಾಂಡ್? ಅದು ಐಕ್ಯ ಬ್ರ್ಯಾಂಡ್ ಇಲ್ಲೆಲ್ಲ ಬರೋದೇ ಇಲ್ಲ, ಲೋಕಲ್ ಎಲ್ಲ ಅಲ್ಲ. ಇದು ನಾನು ಮತ್ತೆ ಇವಾಗ ಸ್ಯಾರಿ ಪೆಟಿಕೋಟ್ ಎಲ್ಲ ಬೇಕಲ್ವಾ? ಇಲ್ಲ ಅಪ್ಪ, ಅದೆಲ್ಲ ಅಂದ್ರೆ ಬಟ್ಟೆ ಅವ್ರು ತಗೊಂಡ್ ಹೋಗ್ತಾರೆ, ಅದು ಐಕ್ಯ ಬ್ರ್ಯಾಂಡ್, ಅದು ಇಂಡಿಯಾದಲ್ಲಿ ಬೆಸ್ಟ್ ಬ್ರ್ಯಾಂಡ್ ಅದು. ನನ್ಗೆ ಗೊತ್ತಿದೆ, ಇಲ್ಲ ಅಂತ ಇಲ್ಲ, ನನ್ಗೆ ಗೊತ್ತಿಲ್ಲ ಅಂತ ಬಟ್ ಅಲ್ಲೇ ಅದು ಇಲ್ಲೆಲ್ಲ ತಗೊಳಲ್ಲ ಅವರು. ಸೊ ಸ್ಯಾರಿಗೆ ಪೆಟಿಕೋಟ್ ಬೇಕೇ ಬೇಕಲ್ವಾ, ಹಾಗಾಗಿ ಇದೊಂದು 2 ಆ್ಯಂಡ್ ಇದೊಂದು 3, 4, 5, 6 ಪೆಟಿಕೋಟ್ ತಗೊಂಡಿದ್ದೀನಿ ಗೈಸ್ ನಾನು ಇವಾಗ ಸದ್ಯಕ್ಕೆ. ಬಾ ಇಲ್ಲಿ ಬಂದ್ರೆ ಯಾವ ಹೋಲ್ಸೇಲ್ ಮಾತ್ರ ದುಡ್ಡೆಲ್ಲ ಖಾಲಿ. ತಗೊಳ್ಳಿ, ಯಾಕೆ ಏನಿಲ್ಲ ಆ ಥರ ಎಲ್ಲ ಖಾಲಿ ದುಡ್ಡು. ಪಾಪುಗಿದೆ, ನನ್ನ ಮಗಳು ಇದ್ದಾಳೆ, ನನಗೆ ಮದುವೆ ಆಗಿದೆ. ಆಗಲ್ಲ ಆಗುತ್ತೆ. ಹೌದು ಇರ್ತದೆ, ಯಾಕೆ ಇರಲ್ಲ? ಮದುವೆ ಆಗಿದೆ ಅಂದ್ರೆ ಆ ಥರ ಕಾಣಿಸಲ್ವಂತೆ. ಸುಮ್ಮನೆ ಅಂದೆ ಭಯ್ಯ, ಮದುವೆ ಆಗಿಲ್ಲ ನಂಗೆ. ಇನ್ನೊಂದು ಈ ಚಿಕ್ಕವಳು ಇನ್ನೊಂದು 24ಇಂದ 25. ಅದಕ್ಕೆ ಚಿಕ್ಕವಳು ಅಂತಾರ. ಗೈಸ್ 20 ವರ್ಷಕ್ಕೆ ಬಸ್ಸಿನ ಆನಿವರ್ಸರಿ ಮಾಡ್ಕೊಂಡವ್ರೆ. ಗೈಸ್ ಚಿಕ್ಕಪೇಟೆಗೆ ಬಂದರೆ ಹುಚ್ಚು ಮಲಗರು ಎಲ್ಲ ಒಂದೇ ಸಲ ಬಂದು ಟೆನ್ಷನ್ ಆಗ್ಬಿಡೋದು ಜಾಸ್ತಿ. ಅದರಲ್ಲಿ ಏನಾದರೂ BP ರೈಸ್ ಆಗಿ ಯಾರಾದರೂ ಫೋನ್ ಗೀನ್ ಮಾಡಿ ತಲೆ ತಿಂದ್ರಂತೂ ಇನ್ನೂ ಜಾಸ್ತಿ. ನನ್ನ ಪ್ರಕಾರ ಏನು ಗೊತ್ತಾ, ಚಿಕ್ಕಪೇಟೆ ಏನಕ್ಕೆ ಗೊತ್ತಾ, ಹೋಲ್ಸೇಲ್ ಅಂದರೆ ಚಿಕ್ಕ ಮಕ್ಕಳು ಬಟ್ಟೆ, ಆಮೇಲೆ ರಿಟರ್ನ್ ಗಿಫ್ಟು, ಏನಾದರೂ ಮನೆ ಗೃಹ ಪ್ರವೇಶ ಅದೇನಾದರೂ ಫಂಕ್ಷನ್ ಆದಾಗ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಹೋಲ್ಸೇಲಾಗಿ ತಗೋತೀವಿ ನೋಡಿ. ಒಂದು 500, 100 ಆ ಥರ, ಅವಾಗ ಅಷ್ಟೇ. ಇನ್ನೆಲ್ಲ ಸೇಮ್ ಇಲ್ಲೇನೆ. ಏನು ಒಂದು 4 ಸೀರೆ ತಗೊಂಡ್ವಿ, ಒಂದು 7 ಕರ್ಟನ್ ತೊಗೊಂಡ್ವಿ, ಮಗುಗೊಂದು 10 ಜೊತೆ ಬಟ್ಟೆ ತೊಗೊಂಡ್ವಿ, ಅದಾದಮೇಲೆ ಒಂದು 4 ಪೆಟಿಕೋಟ್ ತೊಗೊಂಡ್ವಿ. ಇಷ್ಟಕ್ಕೆ 15,000. ಅದು ಬೆಂಗಳೂರಲ್ಲೇ ಸಿಗ್ತೈತಲ್ವ, ಆರಾಮಾಗಿ ತೊಗೊಬೋದಿತ್ತು ನನ್ನ ಪ್ರಕಾರ. ಯಪ್ಪ ಅದು ತುಂಬ. ಮತ್ತು ಅದು ಬಿಡಿ, 1 ಅವರ್ಗೆ 1 ಅವರ್ಗೆ 100 ರೂಪೀಸ್ ಅಂತೆ ಪಾರ್ಕಿಂಗ್ ಪ್ಲೇಸ್ ಇಲ್ಲಿ. ಎಷ್ಟು ಇಸ್ಕೊಂಡ್ರಿ ಈಗ ನಮ್ಮ ಹತ್ರ? 160 ರೂಪಾಯಿ ಇಸ್ಕೊಂಡವ್ರೆ, ಅದು 1.5 ಅವರ್ಗೆ. ಏನು ಹೇಳಬೇಕೋ ಗೊತ್ತಿಲ್ಲ. ಅಪ್ಪ ಬಡವ್ರ ಬಗ್ರು ಏನಾದರೂ ಈ ಚಿಕ್ಕಪೇಟೆಗೆ ಬಂದ್ರೆ ಏನಿಲ್ಲ, ಬೊಗ್ ಅನ್ಸುತ್ತೆ. ಎಲ್ಲ ಹೋಯ್ತು, ದುಡ್ಡೆಲ್ಲ ಖರ್ಚಾಯ್ತು. ಇಟ್ಕೊಂಡಿದ್ದೆ ಖರ್ಚಿಗೆ ಈ ತಿಂಗಳು, ಏನಿಲ್ಲ, ಶಾಪಿಂಗ್ ಇಲ್ಲ, ಗೀಪಿಂಗ್ ಇಲ್ಲ, ಹಾಲೆ ಎಲ್ಲ ಖರ್ಚು ಮಾಡಿಬಿಟ್ಟಿದ್ದೀನಿ. ಟ್ರಿಪ್ಪಿಗೆ ಹೋಗೋಕೆ ಅಂತ ಹೇಳ್ಬಿಟ್ಟು ಇಲ್ಲೂ ಖರ್ಚು ಮಾಡಿಬಿಟ್ಟಿದ್ದೀನಿ. ದುಡ್ಡು 1 ರೂಪಾಯಿನೂ ಇಲ್ಲ, ಏನೂ ಇಲ್ಲ. ಆಲ್ರೆಡಿ ನಿಮಗೆ ಏನೇನು ತೊಗೊಂಡಿದ್ದೀನಿ ಅಂತ ಕೂಡ ತೋರಿಸಿದ್ದೀನಿ. ಸೊ ಮತ್ತು ಇನ್ನೊಂದು ರಿಯಲಿ ಸಾರಿ ಗೈಸ್, ವೆಯ್ಟ್ಗೇನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಮಾಡೇ ಇಲ್ಲ. ಮಾಡ್ತೀನಿ, ನಾಳೆ ಪಕ್ಕ ಮಾಡ್ತೀನಿ ಗೈಸ್. ಏನು ಗೊತ್ತಾ, ಓಕೆ ನಾಳೆ ಮಾಡ್ತೀನಿ, 100% ನಾಳೆ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು, ಟಾಟಾ, ಬಾಯ್ ಬಾಯ್. ನಿಮ್ಗೇನಾದರೂ ಈಗ ನಾನು ತೋರಿಸಿರುವಂತಹ ಸ್ಯಾರಿದು ಮತ್ತೆ ವಿಡಿಯೋ ಬೇಕು ಅಂತ ಅಂದರೆ ಹೇಳಿ, ನೆಕ್ಸ್ಟ್ ಬ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಅಥವಾ ಒಂದೊಂದು ಸ್ಯಾರಿಗೆ ಎಷ್ಟು ಕೊಟ್ಟೆ ಅಂತ ಕೇಳಿದ್ರು ಹೇಳ್ತೀನಿ. ಓಕೆ.